ಕರ್ಮವು ಹೆಚ್ಚಿತು ಕಡೆಮಾದಲಿಲ್ಲದೆ ಧರ್ಮವ ಬಿಡಬೇಡಿರಣ್ಣ. ನಿಮ್ಮ ಮರ್ಮವ ತಿಳಿದಂತ ವಾರಸುದಾರರು ಬತ್ತಾರೆ ನಿರ್ಮಲವಿರಬೇಕಣ್ಣ. ಗೋವತ್ಯ ಪಾಪಾದಿ ಜಗವೆಲ್ಲ ಕೆಡತಿಯೋದು ಸತ್ಯ ಶಾಂತಿ ಧರ್ಮ ಉಳಿಯುವುದಣ್ಣ. ನಿತ್ಯ ನಿತ್ಯ ಕೋಟಿ ಗೋವುಗಳು ಅಥವಾಗಿ ಪಾಪವು ಹೆಚ್ಚಿತು ಕೇಳಣ್ಣ. ಬೀಳು ಬಿಟ್ಟ ನೆಲ ನೋಡದಿರು, ಬಿತ್ತಿ ನೋಡದ ಹೊಲ ಕೇಳದಿರು, ಕಳೆದು ಹೋದ ಕಾಲ ಮತ್ತೆ ಬರಳಿದ್ರು. ವೀಕ್ಷಕರೇ ನಮಸ್ಕಾರ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ವ್ಯಕ್ತಿ ಅದ್ಭುತವಾದ ವ್ಯಕ್ತಿಗಳು. ಅವರ ವಾಕ್ಚಾತುರ್ಯವನ್ನು ನೀವು ಕೇಳಿನೇ ತಿಳ್ಕೊಬೇಕು. ಅವರ ಅನುಭವದ ನುಡಿಮುತ್ತುಗಳನ್ನು ನಾವು ಕೇಳಿಸ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಯಜಮಾನ್ರೆ, ತಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ತಿಮ್ಮಯ್ಯ, ನಮ್ಮೂರ ಹೆಸರು ಮೈಲಹಳ್ಳಿ. ನಮ್ಮ ಮೊದಲಿಗೆ ಮಾಮೂಲಿ ಇಲ್ಲಿ ಈ ಬಸವೇಶ್ವರ ಜಲಾನಯನ ಸಂಘದಲ್ಲಿ ಬೈಫತಿಯಿಂದ ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡ್ತಿದ್ದು. 96ರಲ್ಲಿ ಪ್ರಾರಂಭವಾಯ್ತು, 2004ರಲ್ಲಿ ಕ್ಲೋಸ್ ಆಯ್ತು. ಆದ್ಮೇಲೆ ನಾವೇನ್ ಮಾಡಿದ್ದನ್ನ ಯಾವಾಗ ನಾವು ಜನಗಳಿಗೆ ತಿಳಿಸ್ಬೇಕಲ್ಲ ಆಗಿದ್ದ ಕಾರ್ಯಕ್ರಮವ, ಇದಕ್ಕೋಸ್ಕರ ನಾವೇನ್ ಮಾಡಿದ್ವು, ಅಲ್ಲೇ ಹೊರಗಡೆಗೆ ನಾವು ಎಲ್ಲಾ ಕಡೆಗೂ ಏನೇನ್ ನಡೆಯುತ್ತೆ ಅಂತ ಹೇಳಿ ತಿಳ್ಕೊಂಬಂದು ಎಲ್ಲ ತಿಳಿದಿದ್ದನ್ನ ಜನದ ಮುಂದೆ ಹೇಳೋದೇ ಅಭ್ಯಾಸ ನನ್ನ. ಆಮೇಲೆ ಮರ ಆಧಾರಿತ ಕೃಷಿ ಮಾಡಿದ್ರೆ ಸಾವಯವ ಕೃಷಿ, ಸಹಜ ಕೃಷಿ, ನಿರಂತರ ಕೃಷಿ, ವೈಜ್ಞಾನಿಕ ಕೃಷಿ, ಸುಸ್ಥಿರ ಕೃಷಿ, ಸಸ್ಟೈನಬಲ್ ಅಗ್ರಿಕಲ್ಚರ್ ಅಂದ್ರೆ ಆ ರೈತನಿಗೆ ಪೂರ ವರ್ಷ ಪೂರ್ತಿ ಕೆಲಸ ಸಿಕ್ಕಬೇಕು, ಆದಾಯ ಸಿಕ್ಬೇಕು. ಆವಾಗ ರೈತ ಎಲ್ಲಿ ಹೋಗಲ್ಲ. ಇಲ್ಲ ಅಂತಂದ್ರೆ ನಾವೇನೋ ಮಾಡಿ ಏನೋ ಬಿಟ್ರೆ ಅವಾಗ ಭೂಮಿ ಬಿಟ್ಟು ವಲಸೆ ಹೋಗ್ತಾನೆ ರೈತ. ಅದಕ್ಕೆ ನಾವು ಇರ್ತಕ್ಕಂಥ ಬೆಳೆ ಈಗ ನಾವು ಗೊಬ್ಬರ ಕೊಂಡು ಸಾಕಾಗಿದ್ದೀವಿ. ಮರ ಏನು ಮಾಡ್ತಪ್ಪ ಅಂತಂದ್ರೆ ಮೊದ್ಲಿಗೆ ಮಳೆ ನೀರನ್ನ ಇಂಗಿಸುತ್ತೆ ಹೆಚ್ಚು. ಆಮೇಲೆ ಎಲೆ ತರಗ್ ಬಿದ್ದು ಭೂಮಿ ಫಲವತ್ತತೆ ಕೊಡುತ್ತೆ. ಆಮೇಲೆ ಅಂತರ್ಜಲ ಹೆಚ್ಚು ಮಾಡುತ್ತೆ. ಮರ ಗಿಡ ಇದ್ದಾಗ ಹೂವಾಗಿ ಏನಾಗುತ್ತೆ ಅಂದ್ರೆ ಜೇನು ಎಲ್ಲೇ ಇದ್ರು ಆ ಜೇನು ನಮ್ಮ ಜಮೀನಿಗೆ ಬಂದ ಅಂತ ಜೇನು ಮರ ಗಿಡದ ಮೇಲೆ ಕೂತ್ಕೊಂಡು ಹೂವಿಗೆ ಬಂದ್ಬಿಟ್ಟು ಪರಾಗಸ್ಪರ್ಶ ಮಾಡಿ ಇಳುವರಿಯನ್ನ ಹೆಚ್ಚು ಮಾಡ್ಲತ್ತೆ. ಆಮೇಲೆ ಇಷ್ಟೆಲ್ಲ ಮಾಡಿದ್ರೆ ಮರ ನಮಗೆ ರೈತರಿಗೆ ಲೈಫ್ ಇನ್ಶೂರೆನ್ಸು. ಯಾಕೆಂದ್ರೆ ಒಂದು ಮರ ಆಯ್ತರೆ ಒಂದು 10 ರಿಂದ 20 ವರ್ಷ ಕಳೆದ್ರೆ ಒಂದು ಮರ ಕಡಿಮೆ ಅಂದ್ರೂ 5,000 ರೂಪಾಯಿ ಒಂದು ಮರ ಹೋಗುತ್ತೆ. ಅದ್ರಲ್ಲಿ ನಮ್ಮಲ್ಲಿ ಟೆಕ್ನಾಲಜಿ ಏನ್ ಮಾಡಿದೀವಿ ಅಂತಂದ್ರೆ ಪೂರ್ವ ಪಶ್ಚಿಮ ಸಾಲು ಮಾಡಿದೀವಿ. ಪೂರ್ವ ಪಶ್ಚಿಮ ಸಾಲು ಮಾಡಿದಾಗ ಮರದ ನೆರಳು ಮರದ ಮೇಕೆ ಬೀಳುತ್ತೆ, ಭೂಮಿ ಹಾನಿ ಆಗಲ್ಲ, ಬೆಳೆ ವೇಸ್ಟ್ ಆಗಲ್ಲ. ಅದನ್ನ ಏನ್ ಮಾಡ್ಬೇಕು, ನಮ್ಗೆ ಏನಾದ್ರು ತೊಂದರೆ ಆಗ ಮಟ್ಟ ಕಂಡ್ರೆ ಅದನ್ನ ಕೊಂಬೆ ರೆಂಬೆಗಳನ್ನ ಕಟ್ ಮಾಡಿ ಮರ ಬೆಳೆಯಕ್ ಬಿಡ್ಬೇಕು. 20 ರಿಂದ 25 ವರ್ಷ ಕಳೆದ್ರೆ ಒಂದು ಮರ ಕೇವಲ 5,000 ರೂಪಾಯಿ ಕಟ್ಟಿದ್ರೆ 100 ಮರಕ್ಕೆ 5 ಲಕ್ಷ ಆಯ್ತು. ನಮ್ಮಲ್ಲಿ ಲೈಫ್ ಇನ್ಶೂರೆನ್ಸ್ ಮಾಡಕ್ಕೆ ನಮ್ಮಲ್ಲಿ ದುಡ್ಡಿಲ್ಲ. ನಮ್ಮ ಭೂಮಿನೇ ನಮ್ಮ ಮರನೇ ಲೈಫ್ ಇನ್ಶೂರೆನ್ಸ್. ಇಷ್ಟೆಲ್ಲ ಮಾಡಿದ ಮೇಲೆ ನೆಲ ಜಲ ಅದು ಕಾಪಾಡುತ್ತೆ ಮರ ಗಿಡ. ಅದಕ್ಕೆ ನಾನು ಕೆಲವು ಮನೆ ಮುಂದೆ ಮರ ಇರಬೇಕು, ಊರ್ ಮುಂದೆ ವನ ಇರಬೇಕು. ಕಾಡಿದ್ರೆ ಮಳೆ, ಮಳೆ ಬಂದ್ರೆ ಬೆಳೆ, ಇಲ್ದ್ರೆ ರೈತನ ಗೂಳೆ. ಹಂಗಾಗಿ ಮಲೆನಾಡಲ್ಲಿ 33% ಮರ ಗಿಡ ಇರೋದ್ರಿಂದ ಸುಮಾರು ಅಲ್ಲಿ 2,000 ಮಿಲಿಮೀಟರ್ ಮಳೆ ಆಗುತ್ತೆ. ನಮಗೆ 600 ರಿಂದ 800 ಮಿಲಿಮೀಟರ್ ಆಗುತ್ತೆ ಮಳೆ. ಹೆಂಗೆ ಅಂದ್ರೆ ಅಪರೂಪ ನೆಂಟರು ಬಂದಂಗೆ, ಬಂದ್ರೆ ಬಂತು, ಹೋದ್ರೆ ಹೋತು. ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಸಹಜ ಕೃಷಿಯನ್ನ ನಮ್ಮಲ್ಲೇ ಉತ್ತಮವಾದ ಸಹಜ ಕೃಷಿಯನ್ನ ಮಾಡಿದ್ರೆ ರೈತ ಬದುಕಲಿಕ್ಕೆ ಸಾಕಾರ. ಅದಕ್ಕೆ ಕಾಲಿಜ್ಞಾನದಲ್ಲಿ ಹೇಳಿದ್ದಾರೆ, ಕರ್ಮವು ಹೆಚ್ಚಿತು ಕಡೆಮಾದಲಿಲ್ಲದೆ ಧರ್ಮವ ಬಿಡಬೇಡಿರಣ್ಣ. ನಿಮ್ಮ ಮರ್ಮವ ತಿಳಿದಂತ ವಾರಸುದಾರರು ಬತ್ತಾರೆ ನಿರ್ಮಲವಿರಬೇಕಣ್ಣ. ಗೋವತ್ಯ ಪಾಪಾದಿ ಜಗವೆಲ್ಲ ಕೆಡತಿಯೋದು ಸತ್ಯ ಶಾಂತಿ ಧರ್ಮ ಉಳಿಯುವುದಣ್ಣ. ನಿತ್ಯ ನಿತ್ಯ ಕೋಟಿ ಗೋವುಗಳು ಅಥವಾಗಿ ಪಾಪವು ಹೆಚ್ಚಿತು ಕೇಳಣ್ಣ. ಎಚ್ಚವು ಹೆಣ್ಗಳು ಎಚ್ಚರ ಮನದಲ್ಲಿ ನೆಚ್ಚಬೇಡಿರಣ್ಣ. ಇಂಥ ಬಚ್ಚಲ ಗುಣಕ್ಕಾಗಿ ಪಥಗೆಟ್ಟು ಹೋಗಬೇಡಿ ಮೆಚ್ಚಿರಿ ಅಭಿಮಾನವಣ್ಣ. ಮೀರಿದ ಚೋರರು ಊರೂರು ತಿರುಗುತ್ತಾ ದಾರಿಯ ಕಾಯುವರಣ್ಣ. ಕಂಡ ಮನೆಗಳ ನುಗ್ಗಿ ಪುಂಡಾಟ ಮಾಡ್ಯಾರೋ ಮುಂದಿನ್ನೂ ಎಚ್ಚರ ಕೇಳಣ್ಣ. ಬರಿಮೋಡ ತಿರುಗಿತು ಬರಗಾಲ ಬಂದಿತು ಮಲೆನಾಡ ನಿರ್ಮೂಲವಣ್ಣ. ಬಂಜಾರ ಭೂಮಿಲಿ ಗಿಡ ಮರ ಬೆಳೆಸಿದ್ರು ಮಳೆ ಸುರಿಯುವುದಣ್ಣ. ಆಕಾಶ ಅದಿರಿತು ನಕ್ಷತ್ರ ಉದುರಿತು ಭೂಮಾತೆ ನಡಿಗೆಗಳು ಕೇಳಣ್ಣ. ಈ ಕಾಲಿಜ್ಞಾನದ ಮಾತು ಸುಳ್ಳೆಂದು ತಿಳಿಬೇಡಿ ಲಾಲಿಸಿ ನೀವೇ ಕೇಳಿರಣ್ಣ. ಅದ್ಭುತವಾದ ನುಡಿಮುತ್ತುಗಳು. ಅದಕ್ಕೆ ಇವತ್ತು ಕಲಿಯುಗದಲ್ಲಿ ಏನೈತೆ, ಇಷ್ಟು ಕಲ್ತ್ರು ಮರ ಆಧಾರಿತ ಕೃಷಿ ಹಲವಾರು ಬದಲಾವಣೆಗಳಿದಾವೆ ಸರ್.
ಯಾಕೆ ಅಂತಂದ್ರೆ ತೋಟ ಮಾಡ್ತಾರೆ, ಆ ತೋಟದಲ್ಲಿ ಒಂದು ಹಣ್ಣಿನ ಗಿಡ ಇರಲ್ಲ, ನನ್ನ ತೋಟ ಅಂತಾರೆ. ಅದರಿಂದ ನಾವೇನ್ ಮಾಡಿದ್ವಿ ಅಂತಂದ್ರೆ ಕೆಲವು ಸ್ಲೋಗನ್ ಮಾಡಿದ್ವಿ. ಹಣ್ಣು ಇಲ್ಲದ ತೋಟವೇತಕ್ಕೆ, ಕಣ್ಣು ಇಲ್ಲದ ನೋಟವೇತಕ್ಕೆ, ಉಪ್ಪು ಇಲ್ಲದ ಊಟವೇತಕ್ಕೆ, ಗೆದ್ದಲ್ಲದ ಆಟವೇಕೆ ಹೇಳಿದ್ದಾರೆ. ಬೀಳು ಬಿಟ್ಟ ನೆಲ ನೋಡದಿರು, ಬಿತ್ತಿ ನೋಡದ ಹೊಲಕ್ಕೆ ಇಳಿದಿರು, ಕಳೆದು ಹೋದ ಕಾಲ ಮತ್ತೆ ಬರಳಿದ್ರು. ಆಮೇಲೆ ಈ ತರ ಹೇಳ್ತಾ 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 ಏನಾಗಿತ್ತು ಅಂದ್ರೆ ಅನೇಕ ಸ್ಲೋಗನ್ಗಳಿದಾವೆ. ಅದಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮಲ್ಲಿ ಭೇಟಿ ಮಾಡಿದ್ರೆ, ನನ್ನ ಫೋನಿಗೆ ಸಂಪರ್ಕ ಮಾಡಿದ್ರೆ ಇನ್ನೂ ಅನೇಕ ಜನಗಳಿಗೆ ತಿಳಿಸ್ಕೊಡ್ತೀನಿ. ಯಾವ್ದಾರ ವೇದಿಕೆ ಇದ್ರೆ, ರೈತ ಸಭೆಗಳಿದ್ರೆ ನಾನು ಬರ್ತೀನಿ, ಬಂದು 4 ಮಾತನ್ನ ಹೇಳ್ತೀನಿ. ನನ್ನಲ್ಲಿ ಯಾವ ಜಾತಿ ಭೇದನೂ ಇಲ್ಲ. ಖಂಡಿತ ಖಂಡಿತ, ಬಹಳ ಖುಷಿ ಆಯ್ತು ತಿಮ್ಮಯ್ಯರೇ. ಯಾಕೆಂದ್ರೆ ದೇವ್ರೊಬ್ಬನೇ, ಜಾತಿ ಹಲವಾರಿದಾವೆ. ಅದಕ್ಕೆ ಕವಿ ಹೇಳಿದಾನೆ, ಕರುಣಾಳು ಶಿವನು ಕಲ್ಲಾದನೇಕೆ, ಮನದಲ್ಲಿ ಪೂಜಿಪನಿಗೆ ಮನೆ ಬೇರೆ ಬೇಕೆ. ಹಾರುವನು ಹುಟ್ಟುವಾಗ ಜನಿವಾರವಿತ್ತೆ, ಶಿವಭಕ್ತ ಹುಟ್ಟಿದಾಗ ಶಿವದಾರವಿತ್ತೆ. ಇರುವನೊಬ್ಬ ದೈವನಿಗೆ 100 ಹೆಸರಿಟ್ಟು, ತಾನೆಚ್ಚು ನಾನೆಚ್ಚು ಎನ್ನುತ್ತಾ ಬಬ್ಬಿಟ್ಟುಂದು. ಜಾತಿಗೆ ಬಡದಾಟ, ದೇವ್ರೊಬ್ಬನೇ. ಹೌದು, ಸತ್ಯ. ಆಮೇಲೆ ಅದನ್ನ ಪಂಗಡಗಳು ಮಾಡಿದ್ದಾರೆ. ತಿನ್ನೋಣರಿಗೆ ಏನ್ ಮಾಡಿದ್ರೆ, ಕುರಿ ಕೋಳಿ ಕುಯ್ಯರ ದುರ್ಗಮ್ಮ, ಮಾರ ಚಿಕ್ಕಮ್ಮ, ಕೆಂಚರಾಯ, ಭೂತರಾಯ ಅಂತ ಇಟ್ರೆ, ಶಿವಭಕ್ತರಿಗೆಲ್ಲ ಗೌರಂಗ ಸ್ವಾಮಿ, ರಂಗಸ್ವಾಮಿ, ಮೂಡ್ಲಿಗಿರಿ ತಿಮ್ಮಪ್ಪ, ರಾಘವೇಂದ್ರ ಸ್ವಾಮಿ, ವೆಂಕಟರಾಮ ಸ್ವಾಮಿ ಅಂತ ಈ ತರ ಹೆಸರಿಟ್ಟುಬಿಟ್ಟು ನಮ್ಮನ್ನು ಒಬ್ರಿಗೊಬ್ರು ಜಂಡಾಟ. ಅದಕ್ಕೆ ತಿಳಿದವನು ಇಲ್ಲಿ ಸಲ್ಲದವನು ಎಲ್ಲೆಲ್ಲೂ ಸಲ್ಲನ ಸರ್ವಜ್ಞ ಅಂತಂದ. ಯಾಕಂದ್ರೆ ಇವು ಸರ್ವಜ್ಞ ಮೂರ್ತಿ ಹೇಳಿದ್ರೆ, ಅಜ್ಞಾನಿಗಳ ಕೂಡಿ ಅತಿ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡಿ ಜಗಳ ಸರ್ವಜ್ಞ. ಅರಸನ ಓಲಗಕ್ಕಿಂತ ತಿರಿದಿಬ್ಬುವ ಜೋಳಿ ಸರ್ವಜ್ಞ. ಪರಸತಿಯರನ್ನು ನೋಡಿ ನಲಿದಾಡುವುದಕ್ಕಿಂತ ಪರಮನಿನ ವೈರಾಗ್ಯ ಸರ್ವಜ್ಞ ಅಂತ ಹೇಳಿದ್ದಾರೆ. ತಿಳ್ಕೊಂಡ್ರೆ ಏನು ಇಲ್ಲ, ಜಗಳ. ಅದಕ್ಕೆ ಹೇಳ್ತಾನೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಹೇಳ್ತಾರೆ. ಹಂಗಾಗಿ ಇನ್ನೂ ಅನೇಕ ಕಾರ್ಯಕ್ರಮಗಳಿದಾವೆ, ಅನೇಕ ಚರ್ಚೆಗಳಿದಾವೆ. ಬಂದಾಗ ಸಭೆಗಳಿಗೆ ಬಂದಾಗ ಚರ್ಚೆ ಮಾಡೋಣ. ಓಕೆ, ಥ್ಯಾಂಕ್ಸ್ ತಿಮ್ಮಯ್ಯರೇ, ತುಂಬಾ ಅದ್ಭುತವಾಗಿ ಮಾತಾಡಿದ್ರಿ. ನಿಮ್ಮ ಅನುಭವದ ಈ ನುಡಿ ಮುತ್ತುಗಳ ದಾರಿ ಹೀಗೆ ಹರಿದು ಬರ್ತಾ ಇರಲಿ. ಸಕಾಲದಲ್ಲಿ ಕೆಲವು ನಿಮ್ಮ ಅನುಭವದ ಇವಿದಾವೆ, ಅವುಗಳನ್ನೆಲ್ಲ ವೇದಿಕೆಯಲ್ಲಿ ಹಂಚ್ಕೊಳ್ಳಿ. ನಾವು ನಮ್ಮ ಅಕ್ಷಯ ಬಳಗದ ವತಿಯಿಂದ ವೇದಿಕೆಯಲ್ಲಿ ಅವಕಾಶ ಮಾಡಿಸ್ಕೊಡ್ತೀನಿ ಹೇಳಿದ್ದೀನಿ ನಾನು ಅವ್ರಿಗೆ. ಅವರು ಸರ್ವ ಒಪ್ಕೊಂಡಾರೆ. ಖಂಡಿತ ನಾವು ಎಲ್ಲೆಲ್ಲಿ ರೈತರ ಸಭೆಗಳು ನಡೀತಾವೆ ಅಲ್ಲೆಲ್ಲ ನಿಮ್ಮನ್ನು ಬಳಸ್ಕೊಂತೀವಿ. ಆದಷ್ಟು ಒಳ್ಳೇದಾಗಲಿ. ನಿಮಗೂ ಕೂಡ ದೇವರ ಆರೋಗ್ಯ, ಆಯುಷ್ಯ ಎಲ್ಲ ಕೊಟ್ಟು ಕಾಪಾಡಲಿ. ನಿಮ್ಮ ಅನುಭವ ದಾರಿ ಹೀಗೆ ಹರಿದು ಬರುತ್ತಿರಲಿ. ಸಮಾಜಮುಖಿ ಚಿಂತನೆಗಳು ನಡೀತಾ ಇರಲಿ. ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಈ ರೀತಿಯ ಉತ್ತಮ ವಿಡಿಯೋಗಳೊಂದಿಗೆ ಮತ್ತೆ ಮತ್ತೆ ಬರ್ತಾ ಇರ್ತೇವೆ. ಉತ್ತಮ ಕೃಷಿ ಸಮಾಚಾರಗಳನ್ನು, ಕೃಷಿ ವಿಷಯಗಳನ್ನು ನಾವು ತಗೊಂಡು ಬರ್ತಾ ಇರ್ತೀವಿ ಸ್ನೇಹಿತರೆ. ಆದಷ್ಟು ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನೀವೆಲ್ಲೂ ಹೆಚ್ಚು ಶೇರ್ ಮಾಡಿದಾಗೆ, ಹೆಚ್ಚು ಲೈಕ್ ಮಾಡಿದಾಗೆ ಯೂಟ್ಯೂಬ್ನವರು ಈ ಥರದ ವಿಡಿಯೋಗಳನ್ನು ಪ್ರಮೋಟ್ ಮಾಡ್ತಾರೆ. ಇಲ್ಲ ಅಂದರೆ ಇದು ಯಾರು ನೋಡದೆ ಹಾಗೆ ಯೂಟ್ಯೂಬಲ್ಲಿ ಬಿದ್ದಿರುತ್ತೆ. ಹಾಗಾಗಿ ನಿಮ್ಮೆಲ್ಲರ ಲೈಕು ನಮಗೆ ತುಂಬ ಅಮೂಲ್ಯ. ಯಾಕೆಂದರೆ ಎಲ್ರಿಗೂ ತೋರಿಸ್ತೀವಿ ಈ ವಿಡಿಯೋವನ್ನು ಅಂತ ಅಷ್ಟೇ ನನ್ನ ಅಪೇಕ್ಷೆ. ಎಲ್ಲರೂ ಕೂಡ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಇನ್ನೊಮ್ಮೆ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು ಸ್ನೇಹಿತರೆ.